ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಮಂಗಳೂರು ಮಹಾನಗರ ಪಾಲಿಕೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆಯ ಪ್ರಯುಕ್ತ ಜಾಥಾ ನಡೆಯಿತು. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಆವರಣದಿಂದ ಜಿಲ್ಲಾ ಆರೋಗ್ಯ ಕಚೇರಿಯ ತನಕ ಜಾಥಾ ನಡೆಯಿತು. ಈ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ HR ತಿಮ್ಮಯ್ಯ ಮಾತನಾಡಿ, ಮನೆಯಲ್ಲಿರುವ ನೀರನ್ನು ಕಾಲಕಾಲಕ್ಕೆ ಶುದ್ಧೀಕರಣ ಮಾಡಿ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು. ಆ ಮೂಲಕ ರೋಗಾಣುಗಳನ್ನು ತಡೆಗಟ್ಟುವ ಕೆಲಸವನ್ನು ಮಾಡಬೇಕು. ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ನೋಡಿಕೊಳ್ಳುವ ಕೆಲಸವನ್ನು ಸಾರ್ವಜನಿಕರು ಮಾಡಬೇಕು ಎಂದರು. ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ತುಂಬಾ ಬೆಳೀತಾರೆ. ಅಡಿಕೆ ಬಿದ್ದ ಅಡಿಕೆ ಜಮೀನಲ್ಲಿ ಬೀಳುತ್ತಲ್ಲ, ಅದರಲ್ಲೇ ಸ್ವಲ್ಪ ಮಳೆ ಬಂದು ಸ್ವಲ್ಪ ನೀರು ನಿಂತರೂ ಸಾಕು. ಮೇಯ್ನ್ ಬ್ರೀಡಿಂಗು ಈಗ ಮುಂಚೆ ಎಲ್ಲ ಡೆಂಗ್ಯೂ ನಾವು ಬರೀ ಸಿಟಿಗಳಲ್ಲಿ ನೋಡ್ತಾ ಇದ್ವು, ಈಗ ಹಳ್ಳಿಗಳಲ್ಲೂ ತುಂಬಾ ಕಾಣಿಸ್ಕೊಂತ ಇದೆ. ಮೇಯ್ನ್ ಕಾರಣನೇ ಅದು, ಅಡಿಕೆ ಪಟ್ಟೆ ಮೇಲೆ ನೀರು ನಿಲ್ತಾ ಇದೆ, ಅಲ್ಲೇ ಡೆಂಗ್ಯೂ ಮಾಸ್ಕಿಟೋ ಬ್ರೀಡಿಂಗ್ ಆಗ್ತಿದೆ. ಜೊತೆಯಲ್ಲಿ ಇಲ್ಲೆಲ್ಲ ಅನಾನಸ್ ಬೆಳೀತಾರೆ, ಅನಾನಸ್ ಕಿತ್ತ ಮೇಲೆ ಅದು ಈ ತರ ಗೋಪುರ ತರ ಉಳ್ಕೊಳುತ್ತೆ, ಅದ್ರ ಮೇಲೆ ಡೆಂಗ್ಯೂ ಉತ್ಪತ್ತಿ ಆಗುತ್ತೆ. ರಬ್ಬರ್ ಬೆಳೆಯೋದು, ರಬ್ಬರ್ ಇದಕ್ಕೆ ಚಿಪ್ ಎಲ್ಲ ಇಟ್ಟಿರ್ತಾರೆ. ಆ ಚಿಪ್ ಎಲ್ಲ ಇಟ್ಟರೆ ಮತ್ತೆ ಕಲೆಕ್ಷನ್ ಮಾಡಕ್ಕೆ ಡ್ರಮ್ ಇಟ್ಟಿರ್ತಾರೆ. ನಾವೆಲ್ಲ ಹೋಗಿ ಹೇಳಿ ಡ್ರಮ್ ಉಲ್ಟಾ ಹಾಕ್ಸಿರು, ಮೇಲ್ಗಡೆ ಒಂದು ಸ್ವಲ್ಪ ಕವರ್ ಇರುತ್ತೆ, ಅಲ್ಲೆಲ್ಲ ಮಳೆ ಬಂದಾಗ ನೀರು ನಿಂತು ಡೆಂಗ್ಯೂ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಹಾಗಾಗಿ ಈಗ ಮುಂಚೆ ಏನ್ ಹೇಳ್ತಿದ್ದು ಡೆಂಗ್ಯೂ ಅರ್ಬನ್ ಡಿಸೀಸ್ ಅಂತ ಇದ್ದು, ಈಗ ಎಲ್ಲಾ ಕಡೆಗೂ ಸ್ಪ್ರೆಡ್ ಆಗಿದೆ. ಡೆಂಗ್ಯೂ ವೈರಸ್ ಕಾಯಿಲೆಯಿಂದ ಯಾವುದೇ ಟ್ರೀಟ್ಮೆಂಟ್ ಇಲ್ಲ. ಅದಕ್ಕೋಸ್ಕರ ಸೊಳ್ಳೆಗಳ ನಿಯಂತ್ರಣ ಮಾಡೋಣ, ಡೆಂಗ್ಯೂ ಕಂಟ್ರೋಲ್ ಮಾಡೋಣ. ಜಿಲ್ಲಾ ಮಲೇರಿಯಾ ನಿಯಂತ್ರಣ ಅಧಿಕಾರಿ ಡಾ ನವೀನ್ ಚಂದ್ರ ಕುಲಾಲ್ ಮಾತನಾಡಿ, ಪ್ರತಿಯೊಬ್ಬರೂ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಡೆಂಗ್ಯೂ ಕಾಯಿಲೆ ಬರದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹಾಗಾಗಿ ಆರೋಗ್ಯ ಇಲಾಖೆಯ ಜೊತೆಗೆ ಕೈಜೋಡಿಸಬೇಕು ಎಂದರು. ಬಿಟ್ಟು ಬಿಟ್ಟು ಬರುವ ಮಳೆ ನೀರನ್ನು ಅಲ್ಲಲ್ಲಿ ನಿಲ್ಲುವ ಹಾಗೆ ಮಾಡ್ತದೆ. ಮುಖ್ಯವಾಗಿ ನಮ್ಮ ಮನೆಯಿಂದ ಹೊರಗಡೆ ನಾವು ಬಿಸಾಡಿದಂಥ ತ್ಯಾಜ್ಯ ವಸ್ತುಗಳಿರ್ಬೋದು, ಕುಡಿದ ಸಿಯಾಳದ ಚಿಪ್ ಇರ್ಬೋದು, ಬಿಸಾಡಿದಂಥ ಪ್ಲಾಸ್ಟಿಕ್ಕಿನ ಲೋಟಗಳಿರ್ಬೋದು, ಕುಡಿದು ಮುಗಿಸಿದಂಥ ಪಾನೀಯಗಳಿರ್ಬೋದು, ಇದೆಲ್ಲದರಲ್ಲೂ ನೀರು ನಿಲ್ತದೆ. ಹಾಗೂ ಟೈರ್ಗಳು ಮುಖ್ಯವಾಗಿ ನಾವು ಏನು ವಾಹನ ಉಪಯೋಗಿಸಿದ ನಂತರ ಟೈರ್ ವಾಪಸ್ ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ತೇವೋ, ಈ ಟೈರಲ್ಲಿ ಒಂದು ಸಲ ನೀರು ಸೇರಿಕೊಂಡ್ರೆ ಮತ್ತೆ ಅದು ಹೊರಗಡೆ ಬರೋದಿಲ್ಲ. ಮತ್ತೆ ಮನೆಯ ಮೇಲ್ಗಡೆಯ ಛಾವಣಿ ಅಥವಾ ಮೇಲ್ಗಡೆ ಟೆರೆಸ್ ಮೇಲೆ ನಿಂತ ನೀರು, ಕಿಟಕಿಯ ಸೈಡಲ್ಲಿರುವ ಶೇಡಲ್ಲಿರುವ ನೀರು, ಅಂತೂ ಇಂತೂ ಡೆಂಗು ಹರಡಿಸುವ ಈಡಿಸ್ ಸೊಳ್ಳೆ ಉತ್ಪತ್ತಿ ಆಗುವುದು ನಮ್ಮ ಮನೆಯಿಂದಲೇ ಹಾಗೂ ಮನೆಯ ಸುತ್ತಮುತ್ತಲಿನಲ್ಲೇ. ಸೊ ನಾವು ಸಮುದಾಯದೊಂದಿಗೆ ಸೇರಿ ಡೆಂಗು ರೋಗವನ್ನು ನಿಯಂತ್ರಿಸದಿದ್ದಲ್ಲಿ ಡೆಂಗು ರೋಗವನ್ನು ಹತೋಟಿಗೆ ತರಲು ಸಾಧ್ಯವೇ ಇರುವುದಿಲ್ಲ. ಹಾಗೂ ಕಳೆದ ವರ್ಷದಾಗೆ ಈ ವರ್ಷ ಮತ್ತೆ ಡೆಂಗು ಜಾಸ್ತಿ ಆಗುವ ಸಾಧ್ಯತೆ ತುಂಬಾನೇ ಇರ್ತದೆ. ಎಲ್ಲರೂ ಸೇರಿದ್ರೆ ಮಾತ್ರ, ಪ್ರತಿಯೊಬ್ಬರು, ಆರೋಗ್ಯ ಇಲಾಖೆ ಒಂದರಿಂದ ಇದು ಕಷ್ಟ ಸಾಧ್ಯ. ಪ್ರತಿ ಇಲಾಖೆಯವರು ಹಾಗೂ ಜನರು, ಮುಖ್ಯವಾಗಿ ಸಾರ್ವಜನಿಕರು, ಇಡೀ ಸೊಳ್ಳೆ ಸ್ವಚ್ಛ ನಿಂತ ನೀರಿನಲ್ಲಿ ಉತ್ಪತ್ತಿ ಆಗ್ತದೆ ಎನ್ನುವ ಕಟು ಸತ್ಯವನ್ನು ಮೊದಲಿಗೆ ಅರಿತುಕೊಂಡು ತಮ್ಮ ಹಂತದಲ್ಲಿ ಒಂದು ಸರಿಯಾದ ಅದಕ್ಕೆ ಉಪಾಯ ಮಾರ್ಗಗಳನ್ನು ಯೋಚಿಸಿದ್ದಲ್ಲಿ ಈ ಸಮಾಜವನ್ನು ನಾವು ಡೆಂಗು ಮುಕ್ತಗೊಳಿಸಬಹುದು. ಮುಖ್ಯವಾಗಿ ನಾನು ಹೇಳಲಿಕ್ಕೆ ಏನು ಬಯಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಡೆಂಗು ರೋಗಕ್ಕೆ ಯಾವುದೇ ಮದ್ದಿಲ್ಲ ಹಾಗೂ ಯಾವುದೇ ವ್ಯಾಕ್ಸಿನ್ ಇರುವುದಿಲ್ಲ, ಲಸಿಕೆ ಇಲ್ಲ, ಮದ್ದಿಲ್ಲ. ಮದ್ದಿರುವುದು ಈ ಸೊಳ್ಳೆಯನ್ನು ನಿಯಂತ್ರಿಸುವುದಲ್ಲಿ ಮಾತ್ರ. ಸೊ ಎಲ್ಲರೂ ಸೇರಿ ಸಮುದಾಯದೊಂದಿಗೆ ಡೆಂಗು ರೋಗವನ್ನು ನಿಯಂತ್ರಿಸೋಣ. ಮಳೆಗಾಲ ಈಗಾಗಲೇ ಪ್ರಾರಂಭ ಆಗಿರೋದ್ರಿಂದ ಅತಿ ಹೆಚ್ಚಿನ ಸೊಳ್ಳೆಗಳು ಬೆಳವಣಿಗೆಯಾಗಿ ಡೆಂಗ್ಯೂ ಹಾಗೂ ಇತರೆ ಸೊಳ್ಳೆಯಿಂದ ಹರಡಬಹುದಾದ ಕಾಯಿಲೆಗಳು ವ್ಯಾಪಕವಾಗಿ ಹರಡುವ ಸಾಧ್ಯತೆ ಇದ್ದು, ಆರೋಗ್ಯ ಇಲಾಖೆಯಿಂದ ಬರುವ ಎಲ್ಲ ಸಿಬ್ಬಂದಿಗಳಿಗೆ ಸಾರ್ವಜನಿಕರು ಸಹಕರಿಸಿ ಸೊಳ್ಳೆಗಳು ಬೆಳೆಯದಂತೆ ಸೊಳ್ಳೆಗಳ ನಿಯಂತ್ರಣದಲ್ಲಿ ತಾವು ಸಹಕರಿಸಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ತಾ ಇದ್ದೇನೆ. ಈ ವೇಳೆ ರಾಜ್ಯ ಸಾಂಕ್ರಾಮಿಕ ರೋಗಗಳ ಸಂಶೋಧನಾ ಅಧಿಕಾರಿ ಡಾ ನಾಗರಾಜ್, ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾ ಜಸಿಂತಾ, ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ RMO ಡಾ ಸುಧಾಕರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.